ಬಂತು. ಆಗ ನಾನು SLC ಓದ್ತಿದ್ದಂಥ ಕಾಲ. ಒಂದು ಘೋಷಣೆ ಮಾಡಿದರು. ಇದು ಇದು ಮೆಕ್ಕೆಜೋಳ ತರ್ತಾ ಇದ್ರು, ಅಲ್ಲಿಂದ ಸಪ್ಲೈ ಮಾಡ್ತಾ ಇದ್ರು. ನಾವು ಜೋಳ ಕುಡ್ದಿದ್ರೆ ಇದು ಇಂಡಿಯಾವರೆಗೂ ಊಟನೇ ಇಲ್ಲ ಅಂತಂದರು. ಅವರಿಗೆ ತೀಕ್ಷ್ಣವಾಗಿ ಮನಸ್ಸಿಗೆ ನೋವಾದಾಗ ಒಂದು ಮಾತನ್ನು ಹೇಳಿ, ನಾವೊಂದು ಕೆಲಸ ಮಾಡೋಣ, ಸೋಮವಾರ ಒಂದು ದಿನ ಒಂದೊತ್ತು ಊಟ ಬಿಟ್ಬಿಡೋಣ, ಒಂದು ದಿನ ಒಂದು ವಾರದಲ್ಲಿ ಒಂದೊತ್ತು ಊಟ ಬಿಡೋಣ, ನಮಗೆ ಅವರು ಇದು ಮೆಕ್ಕೆಜೋಳ ಬೇಕಾಗಲ್ಲ, ನಾವು ಜೀವನ ಮಾಡ್ಕೊಳ್ತೀವಿ. ವಿದ್ಯುತ್ ಶಕ್ತಿ ಅಭಾವ. ಅವರು ಹೇಳಿದರು, ಸಾಯಂಕಾಲ 9 ಗಂಟೆ ಮೇಲೆ ಯಾರು ಕೂಡ ಹೆಚ್ಚಿಗೆ ಅವಶ್ಯಕತೆ ಇದ್ದಂತೂ ವಿದ್ಯುತ್ ಶಕ್ತಿ ದೀಪ ಹಾಕಿರಿ ಮತ್ತು ನಿಲ್ಲಿಸಿರಿ ಅಂತ. ಆ ರೀತಿ ನಮಗೂ ಕೂಡ ಸ್ವಾಭಿಮಾನವಾಗಿ ಜೀವನ ಮಾಡೋದನ್ನು ಕಲಿಬೇಕು ಮತ್ತು ನಾವು ವಿನಾಕಾರಣವಾಗಿ ಖರ್ಚು ಮಾಡೋದನ್ನು ಕಲಿಬೇಕು. ಆ ಒಂದು ಎಷ್ಟು ಕೆಲಸ ಮಾಡ್ತಾರೆ ಅಂದರೆ ಹಾಸ್ಟೆಲ್ಸು ಎಲ್ಲ ಕಡೆ ಕೂಡ ಹುಡುಗರೆ ತಯಾರಾಗಿ ಹೇಳಿದ್ರು, ನಮಗೆ ಬೇಡ ಊಟ ಇವತ್ತು, ನಾವು ಸ್ವಾಭಿಮಾನವಾಗಿ ಬದುಕಬೇಕು ಅಂತ. ಇಂಥ ಪರಿಸ್ಥಿತಿ. ನಾವು ಸುಮ್ಮನೆ ಕುಂತಿಲ್ಲ. ಕೇಂದ್ರ ಸರ್ಕಾರ, ನಾನು ಮಂತ್ರಿ ಆಗಿದ್ದೆ, ಬಹಳ ಹೆಚ್ಚು ಒತ್ತು ಕೊಟ್ಟಿವಿ. ಏನು, ನಮ್ಮ ಸೋಲಾರ್ ಗ್ರೀನ್ ಎನರ್ಜಿಯನ್ನು ಹೆಚ್ಚು ಮಾಡಬೇಕು ಅನ್ನೋದಕ್ಕೆ ಸಾಕಷ್ಟು ಬೇಸಿಕ್ಕಾಗಿ ಯಾವುದೇ ಸರ್ಕಾರ ಇರಲಿ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಯಾಕಂದರೆ ನಾವು ನಮ್ಮ ಕಾಲ ಮೇಲೆ ನಿಂತ್ಕೊಬೇಕಾಗ್ತದೆ. ಯಾವ ಕಾಲದಲ್ಲಿ ಕೂಡ ಹೊರದೇಶಗಳ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಗಾಂಧೀಜಿಯವರು ಅದನ್ನೇ ಹೇಳಿದರು, ನಾವು ಯಾವತ್ತೂ ಕೂಡ ಅವಲಂಬನೆ ಆಗಬಾರ್ದು, ಸ್ವಾಭಿಮಾನಿಗಳಾಗಿ ತಮ್ಮ ಕಾಲ ಮೇಲೆ ತಾವು ನಿಂತು ಜೀವನ ಮಾಡಬೇಕು. ಬಟ್ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ, ಕನ್ಸಂಪ್ಷನ್ ಜಾಸ್ತಿ ಆಗ್ತಾ, ಇವತ್ತು ನಾವು 35 ಕೋಟಿ ಜನ ಇತ್ತು 1945, 46, 47 ಒಳಗಡೆ. ಇವತ್ತು 150 ಕೋಟಿ ಹಾಕಿದ್ದೀವಿ. ಎಲ್ಲ ಇದು ಉತ್ಪಾದನೆಯೂ ಆಗಿದೆ. ಉತ್ಪಾದನೆ ಸುಧಾರಿಸಿದ್ವಿ. ಎಕ್ಸೆಪ್ಟ್ ಆಯಿಲ್ ಪ್ರಾಡಕ್ಟ್ಸ್ ಬಿಟ್ಟರೆ ಭಾರತ ದೇಶ ಫುಡ್ ಗ್ರೈನ್ಸಲ್ಲಿ ನಾವು 2 ವರ್ಷಕ್ಕಿಂತ ಹೆಚ್ಚಿಗೆ ಬಫರ್ ಸ್ಟಾಕ್ ಇದೆ ಮತ್ತು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಮತ್ತು ಸ್ಪೈಸಸ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ರೈಸು, ವೀಟು, ಶುಗರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ನಾವು ಕೇಪಬಲ್ ಆಗಿದ್ದೀವಿ, ಡೆವಲಪ್ಮೆಂಟ್ ಮಾಡಿದ್ದೀವಿ. ಬಟ್ ನಮ್ಮಲ್ಲಿ ಸೋರ್ಸಸ್ಸು ಆಯಿಲ್ ಪ್ರೊಡಕ್ಷನ್ಸನ್ನು ಕಡಿಮೆ ಇದೆ. ಇದು ತಮಗೆಲ್ಲ ಗೊತ್ತಿರಲಿ ಅಂತ ಹೇಳ್ತೀನಿ. ಯಾಕಂದ್ರೆ ನಾನು ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡಿದ್ಮೇಲೆ ಪರಿಸ್ಥಿತಿ ಏನಿರುತ್ತೆ, ಅದಕ್ಕೆ ನಮ್ಮ ಸರ್ಕಾರ ಇದ್ದಾಗಲಿ ಈಗಿರೋ ಸರ್ಕಾರ ಆಗಲಿ ವಿಲ್ ಗೋ ಫಾರ್ ದಿ ಗ್ರೀನ್ ಎನರ್ಜಿ ಅಂತೇಳಿ ಮಾಡಿದ್ದಾರೆ. ಗ್ರೀನ್ ಎನರ್ಜಿಯಲ್ಲಿ ನಾವು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಆಗ್ಬೋದು, ಆಮೇಲೆ ಸೋಲಾರ್ ಪ್ರಾಜೆಕ್ಟ್ಸ್ ಆಗ್ಬೋದು. ಇದನ್ನು ಅದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಹೆಚ್ಚಿಗೆ ಸೋಲಾರ್ ಪ್ರಾಜೆಕ್ಟ್ಸ್ ಕೂಡ ಮಾಡಿದ್ದೀವಿ ನಾವು. ಆದರೆ ಗ್ಯಾಸ್ಗೆ ಅವಲಂಬನೆ ಮಾಡಿ ನಾವು ಅಳವಡಿಸ್ಕೊಂಡ್ಬಿಟ್ಟಿದ್ದೀವಲ್ಲ, ಇದರ ಒಟ್ಟು ಕಷ್ಟ ಆಗಿದೆ. ಆದ್ದರಿಂದ ನಾವು ಇವತ್ತಿನಿಂದ ಇದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ನಾವು ಕೂಡ ಈಗ ಇದರಿಂದ ಒಂದು ಹೊಸ ಪಾಠ ಕಲಿತು ಆಯಿತು. ಇವತ್ತಾದರೂ ಇಂಥ ಕಷ್ಟ ಬಂದಾಗ ದೇಶ ನಮ್ಮ ಕಾಲ ಮೇಲೆ ನಾವು ನಿಂತಬೇಕು, ಅವಲಂಬನೆ ಇರಬೇಕಂದರೆ ಇವತ್ತು ನಾವು ಗ್ರೀನ್ ಎನರ್ಜಿಯನ್ನು ನಮಗೆ ಎಷ್ಟು ಬೇಕಾಗ್ತದೆ ಅಷ್ಟು ಮಾಡೋ ಪ್ರಯತ್ನವನ್ನು ಶೀಘ್ರವಾಗಿ ಮಾಡಬೇಕು. ರಾಜ್ಯನೂ ಮಾಡಬೇಕು, ರಾಷ್ಟ್ರನೂ ಮಾಡಬೇಕು. ಅದರ ಮುಖಾಂತರ ನಾವು ಇದೊಂದರಲ್ಲಿ ಕೂಡ ನಾವು ಇಕ್ಕಟ್ಟಿನಲ್ಲಿದ್ದೀವಿ. ಮಿಕ್ಕಿದ್ದೆಲ್ಲದರಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗ್ಬೋದು, ಆ ಫುಡ್ ಗ್ರೈನ್ಸ್ ಪ್ರೊಡಕ್ಷನ್ನಲ್ಲಿ ಆಗ್ಬೋದು, ಇಂಜಿನಿಯರಿಂಗ್ ಡಿವಿಷನ್ನಲ್ಲಿ ಆಗಲಿ, ಎಲ್ಲದರಲ್ಲಿ ಕೂಡ ನಾವು ಸರಿಯಾಗಿ ಮುಂದೆ ಸಾಗಿದ್ದೀವಿ. ಅದಕ್ಕೆ ನಾನು ಗ್ರಾಹಕರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೀನಿ, ಮಿತಿ ವ್ಯಯ ಮಾಡಿ, ಆತಂಕ ಬೇಡ. 25 ದಿನಕ್ಕೆ ನಿಮಗೆ 1 ತಿಂಗಳೊಳಗಡೆ 1 ಸಿಲಿಂಡರ್ ಗ್ಯಾರಂಟಿ ಬರ್ತದೆ. ಅನುಸರಿಸ್ಕೊಳ್ಳಿ 2 ದಿನ ಯುದ್ಧ ಇರೋದರಿಂದ. ಅದಾದಮೇಲೆ ಸಮವಾಗಿ ನಡ್ಕೊಳ್ಳೋಕ್ಕಾಗ್ತದೆ. ಯುದ್ಧ ನಡೀತಾ ಇದ್ರೂ ಕೂಡ ನಿಮ್ಗೆ 1 ಸಿಲಿಂಡರ್ ಅಂತೂ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕಂಪನೀಸ್ ಕೊಟ್ಟಿದ್ದಾರೆ. ಕಮರ್ಷಿಯಲ್ಲು ಸ್ವಲ್ಪ ಕಷ್ಟ ಆಗ್ತದೆ. ಹೋಟ್ಲ್ ಮಾಲೀಕರು, ಬೇರೆ ಬೇರೆ ಕಲ್ಯಾಣ ಮಬ್ಬಗಳಲ್ಲಿ ಕೆಲಸ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದರೆ ನಾವೀಗ ಮನೆಯಲ್ಲಿ ಅಡುಗೆ ಮಾಡೋರಿಗೆ ಫಸ್ಟ್ ಪ್ರಯಾರಿಟಿ ಕೊಡಬೇಕಾಗ್ತದೆ. ಮನೆ ಅಡುಗೆ ಮಾಡೋರ್ದು ಆದಮೇಲೆ ಬೇರೆ ಅದಕ್ಕೆ ಪ್ರಯಾರಿಟಿ ಆಗ್ತದೆ. ಅದರ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ಸಹಕರಿಸಬೇಕಾಗ್ತದೆ.